ಆಯೋಜನೆ ಮಾಡಿದ್ದೇವೆ. ಆ ಕೃಷಿ ಮೇಳದಲ್ಲಿ ಉದ್ಘಾಟಕರಾಗಿ ಕನ್ನೇರಿ ಮಠದ ಶ್ರೀಗಳಾದಂತ ಕಾಡಸಿದ್ದೇಶ್ವರ ಸ್ವಾಮಿಗಳು ಕೂಡ ಬಂದು ಈ ಒಂದು ಕೃಷಿ ಮೇಳಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ. ಈ ಕೃಷಿ ಮೇಳದಲ್ಲಿ ಸುಮಾರು 200ರಿಂದ 250 ಸ್ಟಾಲ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಒಂದು ಕೃಷಿ ಮೇಳ ನಮ್ಮ APMC ಯಾರ್ಡ್ ನೆಹರುಗಂಜ್ನಲ್ಲಿ ಕೃಷಿ ಮೇಳವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಮೇನ್ ಧ್ಯೇಯ ಅಂತಂದ್ರೆ ಸಾವಯವ ಕೃಷಿ ಕಡೆ, ರೈತರ ನಡೆ ಫರ್ಟಿಲೈಸರ್ ಉಪಯೋಗದಿಂದಾಗಿರ್ಲಿ, ಒಂದು ಕೀಟನಾಶಕದ ಒಂದು ಪೆಸ್ಟಿಸೈಡ್ ಕಡೆಯಿಂದಾಗಿರ್ಲಿ ನಾವು ಯಾವ ರೀತಿ ಕ್ಯಾನ್ಸರ್ ಮತ್ತು ನರ ದೌರ್ಬಲ್ಯಗಳಿಂದ ಬಳಲ್ತಾ ಇದ್ದೀವಿ. ಇದು ದಿನಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಸ್ ಅನ್ನ ನಾವು ಕಾಣ್ತಾ ಇದ್ದೀವಿ. ನಾನಾ ರೀತಿಯಿಂದ ಕ್ಯಾನ್ಸರ್ಗಳನ್ನ ಕೂಡ ನಮ್ಮ ಗಮನದಲ್ಲಿದೆ. ಆ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡಬೇಕು ಅದರ ಒಂದು ಮೇನ್ ಒಂದು ಉದ್ದೇಶವು ನಮ್ದಾಗಿರುತ್ತದೆ. ವಿಶೇಷವಾಗಿ ಯುವ ರೈತರು ಕೂಡ ಈ ಒಂದು ಸಾವಯವ ಕೃಷಿ ಕಡೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯನ್ನ ಮಾಡಬೇಕು. ಇದೇ ನಮ್ಮ ಮೇನ್ ಉದ್ದೇಶವಾಗಿರುತ್ತದೆ. ಇದರಲ್ಲಿ ಸುಮಾರು 8 ಉಪನ್ಯಾಸರು ಕೂಡ ಬರಲಿದ್ದಾರೆ. ಜೇನು ಸಾಕಾಣಿಕೆ ಆಗಿರ್ಲಿ, ಸಾವಯವ ಕೃಷಿ ಪದ್ಧತಿ ಯಾವ ರೀತಿ ಮಾಡಬೇಕು ಅದರದಾಗಿರ್ಲಿ, ಹಾಗೇನೆ ಬಾಳೆ ದಿಂಡಿನಿಂದ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಬಟ್ಟೆ ಉಡುಪುಗಳು, ಸೀರೆಗಳು, ಅದರನ್ನು ಕುರಿತು ಒಬ್ಬರು ಕವಿತಾ ನಂದಿನಿ KL ಅಂತ ಹೇಳ್ಬಿಟ್ಟು ಕಿಷ್ಕಿಂದ ಇಂದ ಬರ್ತಾ ಇದ್ದಾರೆ. ಹಾಗೇನೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅದನ್ನ ಕೂಡ ಉಪನ್ಯಾಸಕರು ಇದ್ದಾರೆ. ಹಾಗೆ ಕೋಳಿ ಸಾಕಾಣಿಕೆ ಬಗ್ಗೆ ನಿತಿನ್ ರಂಗಾಳ್ ಯಾವ ರೀತಿ ನಮ್ಮ ನಾಟಿ ಕೋಳಿ ಸಾಕಾಣಿಕೆಯಿಂದ ಮೊಟ್ಟೆಗಳನ್ನ ಯಾವ ರೀತಿ ನಮ್ಮ ದೇಹಕ್ಕೆ ಪ್ರೋಟೀನ್ ಸಿಗುತ್ತೋ ಅದ್ರ ಬಗ್ಗೆ, ಆಮೇಲೆ ಅದ್ರ ಸಾಕಾಣಿಕೆ ಬಗ್ಗೆ, ಅದ್ರ ಮಾರ್ಕೆಟಿಂಗ್ ಬಗ್ಗೆ ಕೂಡ ನಿತಿನ್ ರಂಗಾಳ್ ಒಂದು ಉಪನ್ಯಾಸ ಕೂಡ ನೀಡಲಿದ್ದಾರೆ. ಧನ್ಯವಾದಗಳು ಸರ್. ನೆಹರುಗಂಜ್. ಇದು ಒಂದು ಕೃಷಿ ಮೇಳದಲ್ಲಿ ನಮ್ಮ ರಾಜ್ಯದ ಎಲ್ಲ ಕೃಷಿಕರು, ಮೊದಲನೇದಾಗಿ ಸಾವಯವ ಕೃಷಿಕರು ಏನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಗ್ಬೇಕು, ಅವರು ಕೂಡ ಇದು ಒಂದು ಸುಸಂದರ್ಭ ಅಂತ ಹೇಳಲಿಕ್ಕೆ ಬಯಸುತ್ತಾ ಈ ಒಂದು ಕೃಷಿ ಮೇಳವನ್ನು ತಾವೆಲ್ಲರೂ ರೈತಾಪಿ ಜನರು ಲಾಭವನ್ನು ಪಡಿಬೇಕು ಅಂತ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಮನವಿ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ.